ಮಧುರವನ ಮಧುವನ ಮಧುರವನ ಮಧುವಂತ ಮಧುರನ ಜೋಗಜನನ ಮಧುವನ ರಸಿಕ ವಸಂತನ ಸ್ವಾಗತ ರಸಿಕ ವಸಂತನ ಸ್ವಾಗತ ರಕ್ಷಿ ಸಮಾಧಾನ ಸಚೇತನ ಲಕ್ಷಿ ಸಮಾಧಾನ ವಿಲಾಸ ಚೇತನ ಮಧುವನ ಮಧುರವನ ಮಧುವಂತ ಮಧುರನ ಸೊಗಸಲನ ಮಧುವನ ಆಹೋ ಮುದ್ದು ಮೋಹದ ಮಗಳಾದ ರತಿದೇವಿ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳಮ್ಮ ಮಗಳೇ. ಅಪ್ಪಯ್ಯ. ಅಮ್ಮ ಮಗಳೇ. ಹೇಳಲೆ ಅಪ್ಪಯ್ಯ. ಅದೇನು ಚೆನ್ನಾಗಿ ಹೇಳ ಮಗಳೇ. ಮಗಡಿಯ ನಾಡುವ ಸಮಯದಲ್ಲೇ ಮಂದಿರದಲ್ಲಿ ಹರ್ಷದಲ್ಲೇ ಪಗಡಿಯ ನಾಡುವ ಸಮಯದಲ್ಲಿ ಬೆಣ್ಣಯ ದೋತನ ಬರಲಲ್ಲಿ ಬಂದು ಬೆಣ್ಣಯ ಜನಕನ ಕರೆಯುವನು ಬೆಣ್ಣಯ ಜನಕನ ಕರೆಯುವನು ನನ್ನ ನನೆ ಕರ ಸೇರುವ ನನ್ನ
ಜನಕ, ಅಮ್ಮ ಮಗಳೇ, ಆರಾಮಂದಿರದಲ್ಲಿ ನನ್ನ ಗೆಳತಿಯರೊಡನೆ ಪಗಡಿಯನ್ನು ಹಾಡುವ ಸಮಯದಲ್ಲಿ ದೂತನನ್ನು ಕಳಿಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ ಹೇಳನ್ನ ಮುಂದೆ. ಆಹೋ ಮುದ್ದು ಮೋಹದ ಮಗಳಾದರತಿದ್ದೇವೆ. ಬಾರೇ ಅಮ್ಮಯ್ಯ ಎನ್ನ ತೊಡೆಯ ಮೇಲೆ ಕೂಡು. ನೂತನವಾದ ಮಾತುಗಳನ್ನು ಕೇಳಿ ಎನ್ನ ಮನಕ್ಕೆ ಆನಂದವಾಯಿತು. ಇವತ್ತಿನ ದಿವಸ ದೂತನ ಮುಖಾಂತರದಿಂದ ನಿನ್ನ ಕರೆಸಿದ ಕಾರಣವೇನೆಂದರೆ, ಅದೇನು ತಂದೆ? ನಿನ್ನ ಪಡದ ಜನನಿಯಾದ ಕಮಲಗಾಂಧಿಯು ಈ ಸಭೆಗೆ ಬಂದು ಎನ್ನೆಗೆ ಶ್ರುತಿಪಡಿಸಿದ್ದೇನೆಂದರೆ, ಮಗಳಿಗೆ 12 ವರ್ಷ ಮೀರುತ್ತ ಬಂತು. ಆದ ಕಾರಣ ಸುಂದರಾಂಗನನ್ನು ತಂದು ಚಂದದಿಂದ ಲಗ್ನ ಮಾಡಿಕೊಡು ಎಂದಳು. ಹೇಳುವಷ್ಟರಕ್ಕೆ ತಕ್ಕನೆ ನಿನ್ನನ್ನು ಕರೆಸಿಕೊಂಡೆ ನಮ್ಮ ಮಗಳೇ. ಇದಕ್ಕೆ ನಿನ್ನ ಉತ್ತರವೇನು ಹೇಳು? ಯಾತಕ್ಕೆಂದರೆ, ಪ್ರಾಯಕ್ಕೆ ಬಂದ ನಂತರ ಮಕ್ಕಳ ಇಷ್ಟ ಇದ್ದಂತೆ ತಂದೆ ತಾಯಿಗಳು ಮಾಡಬೇಕೆಂಬ ರಾಜಧರ್ಮವಿದೆ. ಆದ ಕಾರಣ ನಿನ್ನ ಮನಸ್ಸಿನ ಒಡಂಬಡಿಕೆ ಹೇಗಿರುವುದನೆಂದ್ರೆ, ನಿನ್ನ ಮನದ ಯೋಚನೆ ತಂದೆ, ಅಮ್ಮ ಮಗಳೇ, ನನ್ನ ಮನಸ್ಸಿನ ಅಭಿಪ್ರಾಯವನ್ನು ಕೇಳಿದೆ ಅಪ್ಪಯ್ಯ. ಹೌದು ಮಗಳೇ, ಹೇಳಲೆ ತಂದೆ. ಅದೇನು ಚೆನ್ನಾಗಿ ಹೇಳು ಮಗಳೇ. ತಂದೆ, ಮಗಳೇ, ನನ್ನ ಮನಸ್ಸಿನ ಅಭಿಪ್ರಾಯವೇನೆಂದರೆ, ಅದೇನು ಮಗಳೇ? ಸುರನರ ಲೋಕವನ್ನು ಸಂಚರಿಸಿ ಅನೇಕ ರಾಜ ಚಿತ್ರಪಟಗಳನ್ನು ತರಿಸಿಕೊಟ್ಟರೆ ಅವುಗಳನ್ನು ನೋಡಿ ನನ್ನ ಮನಸ್ಸಿಗೆ ಬಂದ ಪುರುಷರನ್ನು ನಾನು ಕೈ ಬಿಡುವನು ಜನಕ. ಜಗನ್ವಿದ್ಯಾತಿ ಕಾಂತಿಕರಕ. ಆಹೋ ಮುದ್ದು ಮೋಹದ ಮಗಳಾದರ್ತಿದ್ದೇವೆ. ನಿನ್ನ ಮನದಿಚ್ಛೆಯಂತೆ ಈ ಕ್ಷಣವೇ ದೂತರನ್ನು ಕಳುಹಿಸಿ ಅನೇಕ ರಾಜಪುತ್ರರ ಚಿತ್ರಪಟಗಳನ್ನು ತರಿಸಿಕೊಡುವೆ. ಅವರೋಳು ನಿನ್ನ ಮನಸ್ಸಿಗೆ ಸಮ್ಮತವಾದ ಪುರುಷನನ್ನು ತೋರಿಸು. ಜಾಗೃತಿಯಿಂದ ಅವರನ್ನು ಕರೆಸಿ ಮಹಾವೈಭೋಗದಿಂದ ಮಂದಿರದ ಮುಂದೆ ಲಗ್ನ ಮಾಡಿ ಕೊಡ್ತೇನೆ. ಕಮಲ ಇದೆ.
ಎನ್ನ ಮನಸ್ಸಿನಲ್ಲಿ ಇನ್ನೊಂದು ಹೆಚ್ಚಿರುವುದು. ಅದೇನಿರುವುದು ಮಗಳೇ? ಅದು ಏನೆಂದರೆ, ಅದೇನು ಮಗಳೇ? ನಾನು ನನ್ನ ಮನಸ್ಸಿಗೆ ಬಂದ ಪುರುಷರನ್ನು ಕೈ ಬಿಡಿದರೆ ನೀನು ಸಮ್ಮತಪಟ್ಟು ನಮ್ಮಿಬ್ಬರ ಲಗ್ನ ಮಾಡಿಕೊಟ್ಟರೆ ಎನ್ನ ಮನಸ್ಸಿಗೆ ಸಮ್ಮತವಾಗುವುದು ಪಿತನೇ ಹತ್ತಿ ಬರಾನ್ನುತ್ತಾರೆ. ಅಮ್ಮ ರತಿದೇವಿ, ನೀನೆಂಥ ದೊಡ್ಡಳು! ಅಪ್ಪಯ್ಯ, ನಿನ್ನಗೆ ಸಮ್ಮತವಾದ ಮಾತು ಎನ್ನಗೆ ಸಮ್ಮತವಲ್ಲವೇಗೆ? ನಿನ್ನಗೆ ಇಷ್ಟ ಬಂದ ಪುರುಷನನ್ನು ಪಾಣಿಗ್ರಹಣ ಮಾಡಿಕೋ, ನಾನು ಯಾತಕ್ಕೆ ಅಡ್ಡಿ ಆಗಲಿ? ಅಂತ ಮಾತು ಎಂದಿಗೂ ಆಗಲಾರದೊಂದು ತಿಳಿ, ಸಂಶಯವನ್ನು ಅಳಿ, ಚಿಂತೆಯನ್ನು ಕಳಿ. ಅಮ್ಮ ನೇನಾಂಬಿಕೆ, ಸಂತೋಷದಿಂದ ಬಸವೇಶ್ವರನ ಧ್ಯಾನ ಮಾಡುತ್ತಾ ಅರಮನೆಗೆ ಹೋಗೋಣ ನನ್ನ ಮಗಳೇ. ಶುಭ್ರಾಂತಗಳೇ, ನಿನ್ನ ವಿಷಯಂತ ಆಗಲಿ ತಂದೆ. ಶಿವ ಶಿವ, ದೇಶ ವಿದೇಶಗಳು ತಿರುಗಿದರೂ ಸರಿಯಾದ ಕನ್ಯೇ ದೊರೆಯಲಿಲ್ಲ. ಈಗ ನಾನೇನು ಮಾಡಲಿ? ಅಣ್ಣನಿಗೆ ಹೇಗೆ ಮುಖವನ್ನು ತೋರಿಸಲಿ ದೇವ ದೀನ ಬಾಂಧವ? ನಾರಾಯಣ ನಾರಾಯಣ ನಾರಾಯಣ. ಇದೇನು ಆಶ್ಚರ್ಯ! ಈ ಘೋರವಾದ ಅರಣ್ಯದಲ್ಲಿ ಏನೋ ಒಂದು ವೀಣೆನಾದವು ಕೇಳಿ ಬರುತ್ತಿರುವುದು. ನನ್ನ ಕಷ್ಟವನ್ನು ನೋಡಿ ಆ ಭಗವಂತನೇನಾದರೂ ಬಂದಿರಬಹುದೇ? ಆಗಲೇ ಕಾದು ನೋಡುವೆ. ನಾರಾಯಣ ಜಯ ನಾರಾಯಣ ಜಯ ಜಯ ನಾರಾಯಣ. ಜಯ ನಾರಾಯಣ ಜಯ ಜಗಜೀವನ, ಜಯ ನಾರಾಯಣ ಜಯ ಜಗಜೀವನ, ಮುಕುಂದ ಮುರವರ್ಧನ ನಾರಾಯಣ ಮುಕುಂದ ಮುರವರ್ಧನ. ಜಯ ನಾರಾಯಣ ಜಯ ಜಗಜೀವನ, ಜಯ ನಾರಾಯಣ ಜಯ ಜಗಜೀವನ, ಮುಕುಂದ ಮುರವರ್ಧನ ನಾರಾಯಣ ಮುಕುಂದ ಮುರವರ್ಧನ. ಕಮಲ ನಯನ ಪೀತಾಂಬರಧಾರಿ, ಕಮಲ ನಯನ ಪೀತಾಂಬರಧಾರಿ, ವೈಕುಂಠ ನಾರಾಯಣ ದೇವ, ವೈಕುಂಠ ನಾರಾಯಣ ದೇವ, ನತ ಜನ ಪಾಲ ಸುತ ಜನ ಲೋಲ, ನತ ಜನ ಪಾಲ ಸುತ ಜನ ಲೋಲ, ವೈಕುಂಠ ನಾರಾಯಣ ದೇವ, ವೈಕುಂಠ ನಾರಾಯಣ ದೇವ, ವೈಕುಂಠ ನಾರಾಯಣ. ಜಯ ನಾರಾಯಣ ಜಯ ಜಗಜೀವನ, ಜಯ ನಾರಾಯಣ ಜಯ ಜಗಜೀವನ, ಮುಕುಂದ ಮುರವರ್ಧನ ನಾರಾಯಣ ಮುಕುಂದ ಮುರವರ್ಧನ, ಮುಕುಂದ ಮುರವರ್ಧನ, ಮುಕುಂದ ಮುರವರ್ಧನ
ಓಹೋ, ಇವರು ನಾರದರೇ ಇರಬೇಕು. ಆಗಲಿ, ಎನ್ನ ಕಷ್ಟವನ್ನು ಇವರ ಮುಂದೆ ಹೇಳಿಕೊಳ್ಳುವೆ. ಐಶ್ವರ್ಯ ಮತ್ತು ನಿನಗೆ ಶುಭವಾಗಲಿ. ಮೇಲೆ ಕೇಳಮ್ಮ ದ್ರೌಪದಿ. ಸ್ವಾಮಿ ನಾರದರೆ, ಅಮ್ಮ ದ್ರೌಪದ, ನಿಮ್ಮನ್ನು ಕಂಡು ನನ್ನ ಮನಸ್ಸು ಆನಂದವಾಯಿತು. ಹೌದೇನು ತಾಯಿ? ಹೌದು ಸ್ವಾಮಿ, ಹೇಳುವೆನೆ ಕೇಳಿರಿ. ಚೆನ್ನಾಗಿ ಹೇಳು ಜನನಿ. ಸ್ವಾಮಿ, ಅಮ್ಮ ದ್ರೌಪದ, ಚೆನ್ನಾಗಿ ಕೇಳಿರಿ. ಚೆನ್ನಾಗಿ ಹೇಳು ಮಾತೆ. ಸ್ವಾಮಿ, ಅಮ್ಮ ದ್ರೌಪದ, ನಿಮ್ಮನ್ನು ಕಂಡಾಕ್ಷಣವೇ ನನ್ನ ಮನಸ್ಸು ಹೇಗಾಯಿತಂದರೆ, ಅದೇಗಾಯಿತು ಮಾತೆ? ಕಡು ಬಡವನಿಗೆ ಭಾಗ್ಯ ದೊರೆತಂತಾಯಿತು, ಕುರುಡನಿಗೆ ಕಣ್ಣು ಬಂದಂತಾಯಿತು. ಸಂತೋಷ ಸಂತೋಷ. ಸ್ವಾಮಿ, ಅಮ್ಮಯ್ಯ, ನಿಮ್ಮನ್ನು ಕಂಡಾಕ್ಷಣವೇ ಚಿಂತೆಯನ್ನು ಬಿಟ್ಟೆನು, ಧೈರ್ಯವನ್ನು ತೊಟ್ಟೆನು. ನಾನಿನ್ನು ಧನ್ಯಳಾದರೆ ಸ್ವಾಮಿ ಸಜ್ಜನಾ ಪ್ರೇಮಿ. ಅಮ್ಮ ದ್ರೌಪದ, ಸ್ವಾಮಿ ನಾದರೆ, ಹಾಗಾದರೆ ಹೇಳುತ್ತೇನೆ ಕೇಳು. ಚೆನ್ನಾಗಿ ಹೇಳಿರಿ. ಗುಣವತಿ ದ್ರೌಪದಿ, ಏನಿದು ನಿನ್ನಯ ಪರಿಸ್ಥಿತಿ? ಏನಿದು ನಿನ್ನಯ ಪರಿಸ್ಥಿತಿ? ಗುಣವತಿ ದ್ರೌಪದಿ, ನಡುರಾತ್ರಿಯಲಿ ಕಾಡಡವಿಯಲಿ ನಡೆಯುವೆ ಭಯದಲ್ಲಿ ಕಡುದು ಕದಲಿ. ಅಮ್ಮ ದ್ರೌಪದ, ಚೆನ್ನಾಗಿ ಕೇಳು. ನಡುರಾತ್ರಿಯಲಿ ಕಾಡಡವಿಯಲಿ ನಡೆಯುವೆ ಭಯದಲ್ಲಿ ಕಡುದು ಕದಲಿ. ಬುಡನ ಜಾನದಲ್ಲಿ ನೊಂದು ನಿಮನದಲ್ಲಿ ಜಾನದಲ್ಲಿ ನೊಂದು ನಿಮನದಲ್ಲಿ ಚರಿಸುವ ಕಾರಣ ತಿಳಿಸನ್ನಲಿ. ಚರಿಸುವ ಕಾರಣ ತಿಳಿಸನ್ನಲಿ. ಗುಣವತಿ ದ್ರೌಪದಿ, ಏನಿದು ನಿನ್ನಯ ಪರಿಸ್ಥಿತಿ? ಏನಿದು ನಿನ್ನಯ ಪರಿಸ್ಥಿತಿ? ಗುಣವತಿ. ಅಮ್ಮ ದ್ರೌಪದ, ಸ್ವಾಮಿ ನಾರದರೆ, ಇಂಥ ಅರ್ಧರಾತ್ರಿಯಲ್ಲಿ ಈ ಅರಣ್ಯದಲ್ಲಿ ಶಿವದೋಂ ಶಿವದೋಂ ಎಂದು ಸಂಚಾರ ಮಾಡುವ ಬಗೆ ಏನು ಹೇಳು ಅಮ್ಮಯ್ಯ? ಸ್ವಾಮಿ, ಅಂತ ಸಂಕಟ ಬಂದಿರುವುದಾದರೇನು? ಚಂದ್ರನಂತೆ ಹೊಳೆಯುವ ಈ ನಿನ್ನ ಸುಂದರವಾದ ಮುಖವು
ಹಲ್ಲಿ ಕುಂದಿ ಕಪ್ಪಾಗಿರಲು ಕಾರಣವೇನು ಅಮ್ಮಯ್ಯ? ಸ್ವಾಮಿ ನಿನಗೆ ಅಂತ ಸಂಕಟ ಬಂದಿರುವುದಾದರೂ ಏನು? ಬಿಡು ಚಿಂತೆ, ಇಡಿ ಧೈರ್ಯ, ತಡ ಮಾಡದೆ ಹೇಳಮ್ಮ ದೃಪದ ನಂದನಿ. ಹೇಳು ನಿನ್ನ ಮನದ ಆಲೋಚನೆ. ಸ್ವಾಮಿ ಅಮ್ಮ ದ್ರೌಪದ, ಅಯ್ಯೋ ಎನ್ನ ಕಷ್ಟವು ಏನೆಂದು ಹೇಳಬೇಕು ಸ್ವಾಮಿ. ಅದೇನಿರುವುದು ತಾಯಿ? ಹೇಳುವೆನು ಕೇಳಿರಿ. ಚೆನ್ನಾಗಿ ಹೇಳು ಮಾತೆ. ಚೆನ್ನಾಗಿ ಹೇಳು ಮಾತೆ. ಸ್ವಾಮಿ ಅಮ್ಮ ದ್ರೌಪದ, ಅಯ್ಯೋ ಎನ್ನ ಕಷ್ಟವು ಏನೆಂದು ಹೇಳಬೇಕು ಸ್ವಾಮಿ. ಅದೇನು ಚೆನ್ನಾಗಿ ಹೇಳು ಜನನಿ. ಅಣ್ಣನಾದ ಶ್ರೀಹರಿಯು 8 ದಿವಸದಲ್ಲಿ ಮನ್ಮಥ ಲಗ್ನವನ್ನು ಮಾಡುತ್ತೆಂದು ರುಕ್ಮಣಿಗೆ ಮಾತು ಕೊಟ್ಟು ದೇಶ ವಿದೇಶ ತಿರುಗಿದರೂ ಕಣ್ಣೇ ದೊರೆಯಲಿಲ್ಲ. ಹೌದೇನು ತಾಯಿ? ಸ್ವಾಮಿ ಅಮ್ಮಯ್ಯ, ಅಣ್ಣನಾದ ಶ್ರೀಹರಿಯು ಸ್ವಪ್ನದಲ್ಲಿ ಎನ್ನನ್ನು ಕೂಗಿ ಕರೆದನು. ಸ್ವಾಮಿ ಅಮ್ಮಯ್ಯ, ಈಗ ನೀವು ಕಣ್ಣಿರುವ ಸ್ಥಳವನ್ನು ತೋರಿಸಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ ಸಜ್ಜನಾ ಪ್ರೇಮಿ. ಅಮ್ಮ ದ್ರೌಪದ, ಸ್ವಾಮಿ ಹಾಗಾದರೆ ಹೇಳುತ್ತೇನೆ ಕೇಳು. ಚೆನ್ನಾಗಿ ಹೇಳಿರಿ. ನವ ಮನ್ಮಥನಿಗೆ ಕನ್ಯೆ ಇರುವ ಬಗೆ. ಹೌದೇ ಸ್ವಾಮಿ? ನವ ಮನ್ಮಥನಿಗೆ ಕನ್ಯೆ ಇರುವ ಬಗೆ ಮೊದಲಲ್ಲಿ ತಿಳಿಸುವೆ ನಾನಿನ್ನಗೆ. ನಿಜ ತಾಯಿ, ನಿಜ. ನವ ಮನ್ಮಥನಿಗೆ ಕನ್ಯೆ ಇರುವ ಬಗೆ ಮುದದಲ್ಲಿ ತಿಳಿಸುವೆ ನಾನಿನ್ನಗೆ. ನಾ ಹೇಳಿದೆನೆಂದು ಹೇಳದಿರಾರಿಗೆ. ಸ್ವಾಮಿ ನಾ ಹೇಳಿದೆನೆಂದು ಹೇಳದಿರಾರಿಗೆ. ಹೇಳಿದಿ ಯಾದರೆ ತೊಂದರೆ ಎನ್ನಗೆ. ಹೇಳಿದಿ ಯಾದರೆ ತೊಂದರೆ ಎನ್ನಗೆ. ಗುಣವತಿ ದ್ರೌಪದಿ, ಏನಿದು ನಿನ್ನಯ ಪರಿಸ್ಥಿತಿ? ಏನಿದು ನಿನ್ನಯ ಪರಿಸ್ಥಿತಿ? ಗುಣವತಿ. ಅಮ್ಮ ದ್ರೌಪದ, ಸ್ವಾಮಿ ನಾರದರೆ ಇಷ್ಟಕ್ಕೇನೆ ಈ ಅಡವಿಯಲ್ಲಿ ತಿರುಗುವುದು? ಹೌದು ಸ್ವಾಮಿ. ಇದೇನು ಅಸಾಧ್ಯವಲ್ಲ. ಹಾ ಹೇಳಿದರೆ ಹೇಳೆವು, ಹೇಳುವುದಕ್ಕೇನು ಮಿಡುಕುವುದಿಲ್ಲ. ಮತ್ತೆ ಸ್ವಾಮಿ ಪರಂತು ನಾಳೆ ಮಾತಿಗೆ ಮಾತು ಬಂದರೆ ನಾರದರು ಹೇಳಿದರೆಂದು ಗಕ್ಕನೆ ಈ ಸುದ್ದಿ ಬಯಲಿಗೆ ಬಿದ್ದರೆ ನಮ್ಮ ಬಾಳ್ವೆಯಂತೂ ಯಾತಕ್ಕೂ ಬರುವುದಿಲ್ಲ. ಹೌದು ಸ್ವಾಮಿ. ತಾಯಿ, ಸ್ವಾಮಿ ನಾರದರೆ ಈ ಲೋಕಕ್ಕೆ ಮೂಲವಾದರೆಂದು ಸರ್ವರು ಅನ್ನುತ್ತಾರೆ. ಹೌದು ಹೌದು ಅಮ್ಮಯ್ಯ, ಸ್ವಾಮಿ ನಾವೇನು ಅಂತವರಲ್ಲ. ಹೌದೌದು. ನಮ್ಮನ್ನು ಕಂಡಾಕ್ಷಣವೇ ಈ ಜನರಿಗೆ ಹೇಗಾಗುತ್ತದೋ ಏನು ಸ್ವಾಮಿ. ಅಮ್ಮಯ್ಯ, ಸ್ವಾಮಿ ಓಹೋ, ನಾರದರ ಸವಾರಿ ಆಯಿತೆಂದು ಸರ್ವರು ಅನ್ನುತ್ತಾರೆ. ನಾವೇನು ಅಂತವರಲ್ಲ. ಹೌದೌದು. ನಾರದರು
ಕುಂಡಿ ಮಿಂಚಣ್ಣನೆಂದು ಜನರು ಖಂಡಿತವಾಗಿ ಬಂಡೆಯ ಮೇಲೆ ದುಂಡಕ್ಷರವನ್ನು ಕಟೆದು ಬಿಡುತ್ತಾರೆ. ನಾವಂತೂ ಒಬ್ಬರ ಸುದ್ದಿ ಒಬ್ಬರ ಮುಂದೆ ಹೇಳುವರಲ್ಲ, ಜಗಳ ಹಚ್ಚುವ ಮಾತು ಮೊದಲೇ ಕಲಿತಿಲ್ಲ. ಹೌದು ಸ್ವಾಮಿ. ಅಮ್ಮಯ್ಯ, ಸ್ವಾಮಿ ಮುಖ್ಯ ತನ್ನ ಗುಣವನ್ನು ಬಿಡಬಾರದು, ಅನ್ಯರ ಗುಣವನ್ನು ಎಣಿಸಬಾರದು. ಅಮ್ಮ ದ್ರೌಪದ, ಸ್ವಾಮಿ ಇತ್ತ ಬಾ, ಇಲ್ಲಿ ಕೂಡು. ಕನ್ನೆ ಇರುವ ಸ್ಥಳವನ್ನು ಹೇಳುತ್ತೇನೆ, ಹಾ ಆದರೆ ನಾರದರು ಹೇಳಿದರೆಂದು ಮಾತ್ರ ಅವರ ಮುಂದೆ ಹೇಳಬಾರದು. ಯಾರ ಮುಂದೆ? ತಾಯಿ, ಅವರಿಗೂ ನಮಗೂ ಕೇವಲ ವಿಶ್ವಾಸವಿದೆ. ಹೌದೇ? ಗಕ್ಕನೆ ಈ ಸುದ್ದಿ ಬಯಲಿಗೆ ಬಿದ್ದರೆ ಇನ್ನು ಮೇಲೆ ತಮ್ಮ ಮನೆಯ ಮುಂದಕ್ಕೆ ಕಾಲಿಡಗೊಡಲಿಕ್ಕಿಲ್ಲ. ಅಮ್ಮಯ್ಯ, ಕೊಡು ಎನಗೆ ಅಭಯ, ಹೇಳುವೆನು ನಿನಗೆ ಉಪಾಯ. ಸ್ವಾಮಿ ಕೊಡಲ ಭಾಯ ಹಿಡಿಯ ಬೇಗ ಮೂಡಲ ಸಾಕ್ಷಿ ಸ್ವಾಮಿ. ಅಮ್ಮ ದ್ರೌಪದ, ನಾಯಿ ಕೇಳಿರಿ. ಮಾತೆ, ಸ್ವಾಮಿ ನಾರದರೆ, ಅಮ್ಮ ದ್ರೌಪದ, ಹಿಡಿ ಇಕೋ ಅಭಯವನ್ನು ಕೊಡುವೆನು. ಹಾ ಸ್ವಾಮಿ ಅಮ್ಮಯ್ಯ, ನೀವೇ ಹೇಳಿದರೆಂದು ನಾನು ಯಾರ ಮುಂದೆ ಹೇಳುವುದಿಲ್ಲ. ಹೇಳಬಾರದು ತಾಯಿ. ಸ್ವಾಮಿ ಅಮ್ಮಯ್ಯ, ಬೇಗನೆ ಕನ್ನೆ ಇರುವ ಸ್ಥಳವನ್ನು ತೋರಿಸಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ದ್ರೌಪದಿ, ಸ್ವಾಮಿ ಕನ್ನೆ ಇರುವ ಸ್ಥಳವನ್ನು ಹೇಳುತ್ತೇನೆ, ಚೆನ್ನಾಗಿ ಕೇಳು. ಬೇಗನೆ ಹೇಳಿರಿ ಸ್ವಾಮಿ. ಕಮಲಾವತಿಯೋಳು ಕಮಲನ ಗೃಹದೋಳು, ಕಮಲಾವತಿಯೋಳು ಕಮಲನ ಗೃಹದೋಳು, ರತಿದೇವಿಯಾಳು ಬಲು ಜನ್ನಿಗಾಳು. ಸ್ವಾಮಿ ಕಮಲಾವತಿಯೋಳು ಕಮಲನ ಗೃಹದೋಳು, ರತಿದೇವಿಯಾಳು ಬಲು ಜನ್ನಿಗಾಳು. ಸ್ವಾಮಿ ಕಮಲೇಂದ್ರನ ಕಂಡು ಊಟವನುಂಡು, ಕಮಲೇಂದ್ರನ ಕಂಡು ಊಟವನುಂಡು, ಕನ್ನೆಯ ನಿಶ್ಚಯ ಮಾಡೆನುವೆನಾ, ಕನ್ನೆಯ ನಿಶ್ಚಯ ಮಾಡೆನುವೆನಾ. ಗುಣವತಿ ದ್ರೌಪದಿ, ಏನಿದು ನಿನ್ನಯ ಪರಿಸ್ಥಿತಿ, ಏನಿದು ನಿನ್ನಯ ಪರಿಸ್ಥಿತಿ. ಗುಣವತಿ ಅಮ್ಮ ದ್ರೌಪದ, ಸ್ವಾಮಿ ಕಮಲವತಿ ಎಂಬ ನಗರದಲ್ಲಿ ಕಮಲರಾಜನ ಮಗಳಾದ ರತಿದೇವಿಯು ಬಹು ಚೆನ್ನಿಗಳು. ಹೌದಿ ಸ್ವಾಮಿ. ಆಕೆಯು ಮನ್ಮಥನ ಸಲುವಾಗಿಯೇ ಅಲ್ಲಿ ಜನಿಸಿರುವಳು. ನಿಜವೇ ತಾಯಿ, ಸ್ವಾಮಿ. ನೀನು ಅಲ್ಲಿಗೆ ಹೋಗಿ ಕನ್ನೆಯನ್ನು ಗೊತ್ತು ಮಾಡಿಕೊಂಡು ಬಾರಮ್ಮ ದ್ರುಪದ ನಂದನಿ, ಹೋಗು ನೀಂ ಬೇಗನೆ. ಸ್ವಾಮಿ ಅಮ್ಮ ದ್ರೌಪದ, ನಾನೇನು ಕಮಲಾವತಿಗೆ ಹೋಗುವೆನು, ಆದರೆ ತಾವೆಲ್ಲಿಗೆ ಹೋಗಿವಿರಿ? ಅಮ್ಮ ದ್ರೌಪದಿ, ಸ್ವಾಮಿ ನೀನು ಕಮಲಾವತಿಗೆ ಹೋಗಿ ಕನ್ನೆಯನ್ನು ಗೊತ್ತು ಮಾಡಿಕೊಂಡು ಬಾ. ನಾನು ಸ್ವಲ್ಪ ಕೌಂಡ್ಲಿಕ ಮಹಾರಾಜನಲ್ಲಿಗೆ ಸ್ವಲ್ಪ ಕೆಲಸವಿರುತ್ತದೆ, ನಾನು ಇನ್ನು ಅಲ್ಲಿ ಹೋಗಿ ಬರುತ್ತೇನೆ ತಾಯಿ. ಸ್ವಾಮಿ ಅಮ್ಮಯ್ಯ, 3 ಲೋಕದಲ್ಲಿ ಏನು ನಡೆಯುವುದು ತಮಗೆ ಗೊತ್ತು. ಹೌದು ತಾಯಿ. ಸ್ವಾಮಿ ಅಮ್ಮಯ್ಯ, ಯಾವ ಸ್ಥಳಕ್ಕೆ ಹೋಗಬೇಕು
ಯಾರಿಗೆ ಏನೇನು ಹೇಳಬೇಕು, ಯಾರಿಗೆ ಜಗಳವನ್ನು ಇಡಬೇಕೆನ್ನುವುದು ಹಾಗೆಲ್ಲ ಭಾವಿಸಬಾರದು ನಿಮಗೆ ತಾಯಿ. ತಿಳಿದಿರುವುದು ಸ್ವಾಮಿ. ಕಮಲರಾಜ. ಆದರೆ ಸಂತೋಷ, ಹಾ, ನಾನೀಗ ಕಮಲವತಿಗೆ ಹೋಗುವೆನು, ಅಪ್ಪಣೆಯನ್ನು ಕೊಡು ಸ್ವಾಮಿ. ಸಂತೋಷದಿಂದ ಹೋಗಿ ಬಾರಮ್ಮ ದ್ರೌಪದ. ಕಮಲರಾಜ. ಶ್ರೀಧರ ಕೇಶವ ನಾರಾಯಣ, ಶ್ರೀಧರ ಶುಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ. ಈ ಜಗವೊಂದು ನಾಟಕ ಮಂದಿರ, ಜನರೇ ಸೂತ್ರದ ಬೊಂಬೆಗಳಯ್ಯ. ಈ ಜಗವೊಂದು ನಾಟಕ ಮಂದಿರ, ಜನರೆಲ್ಲ ಸೂತ್ರ ಬೊಂಬೆಗಳಯ್ಯ. ನೀನಾಡಿಜಿದಂತೆ ಆಡುವಾರಯ್ಯ, ನೀನಾಡಿಜಿದಂತೆ ಆಡುವಾರಯ್ಯ. ಲೀಲಾಮಯನೇ ನೀನೇ ದೇವಾ, ಲೀಲಾಮಯನೇ ನೀನೇ ದೇವಾ. ಶ್ರೀಧರ ಕೇಶವ ನಾರಾಯಣ, ಶ್ರೀಕರ ಶುಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ ನಾರಾಯಣ.